ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಗೈಸ್. ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ, ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಾನು ಮ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಈ ಸಲ ರಜೆಯಲ್ಲಿ ನನಗೆ ಮ್ಯಾಂಗ್ಳೂರ್ಗೆ ಹೋಗ್ಲಿಕ್ಕಾಗಲಿಲ್ಲ ಗೈಸ್. ಯಾಕಂತ ಹೇಳಿದರೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಆಗಿತ್ತು. ಸೊ ಹಾಗಾಗಿ ನನಗೆ ಹೋಗ್ಲಿಕ್ಕಾಗಲಿಲ್ಲ. ಹಾಗೆ ನಾನು ಬಕ್ರೀದ್ ಇದು ನೆಕ್ಸ್ಟ್ ಡೇ, ನಮ್ಮ ಧರ್ಮ ಹಬ್ಬ ಮುಗಿಸಿ ನೆಕ್ಸ್ಟ್ ಡೇ ಸಂಜೆ ನಾನು ಇವಾಗ ಮ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ಸೊ ಇನ್ನೊಂದು 3 to 4 days ಕೂತ್ಕೊಂಡ್ಬಿಟ್ಟು ಬರುವ ಅಂತ ಅಮ್ಮನ ಮನೆಯಲ್ಲಿ. ಅವರಿಗೆ ಕೂಡ ಬೇಜಾರು ಮಾಡಬಾರ್ದಲ್ಲ ಪಾಪ, ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಯಾವಾಗ ಮಕ್ಕಳಿಗೆ ರಜೆ ಸಿಗ್ತದೆ ಅಂತ ಹೇಳಿ, ಮಕ್ಕಳು ಯಾವಾಗ ಬರ್ತಾರೆ ಅಂತ ಹೇಳಿ. ಸೊ ಹಾಗೆ ಹೋಗಿ ಬರುವ ಅಂತೇಳಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನಾವು ಯಾವಾಗಲೂ ಮ್ಯಾಂಗ್ಳೂರ್ಗೆ ಹೊರಡುವಾಗ ಈ ಥರ ಮಳೆ, ಆ್ಯಕ್ಚುಲಿ ಮಳೆ ಬರಬೇಕು, ಟ್ರಾವೆಲ್ ಮಾಡಬೇಕು, ಮಳೆ ಬರಬೇಕು ಚಂದ. ನಾನು ಅಂದ್ಕೊಳ್ತಾ ಇದ್ದೆ ಮಳೆ ಬರಲಿ ಅಂತ. ಶೆಕೆ ಆಗೋದಿಲ್ಲ ಫ್ರೆಂಡ್ಸ್, ಒಳ್ಳೆ ಆಗ್ತದೆ ಟ್ರಾವೆಲ್ ಮಾಡುವಾಗ. ಎಲ್ಲ ನೋಡಿ. ಎಲ್ಲಿಗೆ ಹೋಗುದು ನೀವು? ನಾನು ಮೈಕಲ್. ಯಾಕೆಂದರೆ ಚಾಟ್ ಸುಲಭನಾ, ಮಸಾಲೆ ದೋಸೆ, ಪಾನಿಪುರಿ, ಗೋಬಿ ಮಂಚೂರಿ, ಮಸಾಲೆ ದೋಸೆ, ಒಂದು ಗೋಬಿ, ನಾಲ್ಕು ಪಾನಿಪುರಿ. ಗೈಸ್, ನಾವು ಈ ಹೋಟೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ಬಂದಿದ್ದಾರೆ. ಅವ್ರು ಹೇಳ್ತಿದ್ರು ರಸಪಾಕಕ್ಕೆ ಹೋಗ್ಬೇಕಲ್ಲಿ ಒಳ್ಳೆ ಇರ್ತದೆ ಅಂತ. ಅದಕ್ಕೋಸ್ಕರ ನಾನು ಇವಾಗ ಬಂದಿದ್ದೆ. ನೋಡಬೇಕು ಹೇಗೆ ಇರ್ತದೆ ಫುಡ್ಡು. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಒಳ್ಳೇದಿದೆ ನೋಡಿ. ಹಾಗೆ ಇವಾಗ ಗೋಲಿ ಬಜ್ಜಿ ಬಂತು, ನೋಡುವ ಹೇಗುಂಟು. ಚಟ್ನಿ ಬೇನಲ್ಲ ಕಿಡ ಹೋಗಿ ಚಟ್ನಿ ಬೇಡ. ನೋಡು, ನೈಸ್ ಗೈಸ್. ಎಂತಂತ ಹೇಳಿದರೆ, ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ. ಆ್ಯಕ್ಚುಲಿ ಬಂದುಬಿಟ್ಟು ಡಿಸೆಂಬರಲ್ಲಿ ಇವರದ್ದು ಬರ್ಡೇ ಸೆಲೆಬ್ರೇಷನ್ ಆಯ್ತಲ್ಲ, ಆವಾಗ ಹೋಗಿ ಬಂದಿದ್ದು, ಮತ್ತೆ ಹೋಗಲೇ ಇಲ್ಲ. ಇನ್ನು ಮಂಡೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ಸೊ ಆದರೆ ಕೂಡ ಫ್ರೆಂಡ್ಸ್ ಹಾಗೆ ಇವಾಗ ಹೊರಡಿದ್ದೇವೆ. ನಾವು ಬೆಳಗ್ಗೆ ಹೋದರೆ ಸುಸ್ತಾಗ್ತಂತ ಹೇಳಿ ನಾವು ಸಂಜೆ ಹೋಗುವಂತ ನಾನು ಪ್ಲ್ಯಾನ್ ಮಾಡಿದ್ದು. ಮನೆಯಿಂದ 4:20ಗೆ ಹೊರಡಿದ್ವಿ. ಇವಾಗ ಸುಳ್ಯದಲ್ಲಿ ರಸಪಾಕ ಅಂತ ಒಂದು ಹೋಟೆಲ್ ಉಂಟು, ಅಲ್ಲಿಗೆ ಬಂದಿದ್ದೇವೆ. ಸ್ವಲ್ಪ ಟೀ ಎಲ್ಲ ಕುಡಿದು ಸ್ನ್ಯಾಕ್ಸ್ ಎಲ್ಲ ತಿಂದು ಮತ್ತೆ ಹೊರಡುವ ಅಂತೇಳಿ. ಹಾಗೆ ಮಕ್ಕಳದೆಲ್ಲ ರಜೆ ಮುಗೀತು, ವಾಪಸ್ ಬಂತು. ಮಕ್ಕಳದೆಲ್ಲ ರಜೆ ಮುಗೀತು, ಆದರೆ ನಾನು ಒಂದು 2 days ಎಕ್ಸ್ಟ್ರಾ ರಜೆ ತಗೊಳ್ಬೇಕು. ಯಾಕಂತ ಹೇಳಿದರೆ ನನಗೆ ಒಂದು 4 days ಆದರೂ ಬೇಕು. ಅಂದರೆ ಸ್ವಲ್ಪ ಹೋಗಿ ಎಲ್ಲ ಅಮ್ಮನ ಮನೆಯಲ್ಲೆಲ್ಲ ಕುತ್ಕೊಂಡು ಬರಬೇಕಲ್ಲ. ಸೊ ಹಾಗೆ ಮಸಾಲೆ ದೋಸೆ ಹಾಗೆ ಗೋಬಿ ಮಂಚೂರಿ. ಗೋಬಿ ಗೋಬಿ ಮಸಾಲ ದೋಸೆ. ಪಾನಿಪುರಿ ಬಂತು, ಪಾನಿಪುರಿ. ಅದರ ಬದಲು ನಾ ಪಾವ್ ಬಜ್ಜಿ ಆರ್ಡರ್ ಹಾಕಂತೆ. ಮಸಾಲೆ ಪಾನಿಪುರಿ ಒಂದು ಟೇಸ್ಟ್. ಪಾನಿ ಇಡು ಮೊನ್ನ ಹಾಕ್ತೇವೆ. ಓಕೆ, ಪಾನಿಪುರಿ, ದಹಿಪುರಿ, ಫೇವ್ರೆಟ್ ದಹಿಪುರಿ. ನನ್ನ ಗಂಡ ಒಂದೇ ತಿಂದು ದಹಿಪುರಿ ಮಾತ್ರ.
ಮನಸ್ಸಾಗಬೇಕು, ಇಲ್ಲಾಂದ್ರೆ ತಿನ್ನೋದಿಲ್ಲ. ಮಸಾಲ ದೋಸೆ ಇಷ್ಟ ಆಯಿತು, ಸೊ ಹಾಗೆ ಇನ್ನೊಂದು ಆರ್ಡ್ರ್ ಮಾಡಿದ್ವಿ. ಒಳ್ಳೆ ಕ್ರಿಸ್ಪಿ ಉಂಟಾಯ್ತಾ. ಫ್ರೆಂಡ್ಸ್ ಫುಡ್ ಎಲ್ಲ ಮಾಡಿ ಇತ್ತು, ಒಳ್ಳೆ ಸೂಪರ್ ಫುಡ್ ಫ್ರೆಂಡ್ಸ್. ಒಳ್ಳೆ ಇಷ್ಟ ಆಯಿತು ನನಗೆಲ್ಲ ಕೂಡ. ಮಸಾಲ ದೋಸೆ ಒಳ್ಳೆ ಇತ್ತು. ಹಾಗೆ ಇದು ಕೂಡ ಅಷ್ಟೇ, ಪಾನಿಪುರಿ, ದಹಿಪುರಿ ಹಾಗೆ ಒಳ್ಳೆ ಇತ್ತು ಫ್ರೆಂಡ್ಸ್. ಇನ್ನು ಇವಾಗ ಜ್ಯೂಸ್ ಆರ್ಡರ್ ಮಾಡಿದ್ದೇವೆ. ಆರೆಂಜ್ ಜ್ಯೂಸ್ ಹಾಕಿ ಲೈಮ್ ಸೋಡಾ ಕುಡಿಯೋದಿದ್ರೆ ನಂದು ಕಂಪ್ಲೀಟೇ ಆಗೋದಿಲ್ಲ. ನಾವು ಹೋಟೆಲ್ಗೆ ಬಂದರೆ ಅಲ್ಲಿ ಲೈಮ್ ಸೋಡಾ ಇಲ್ಲಾದರೂ ಹೇಗಾದರೂ ಲೆಮನ್ ಜ್ಯೂಸ್ ಆದರೂ ಕುಡ್ಕೊಂಡು ಹೋಗ್ತೀನಿ. ಅದು ಒಂಥರ ಅದು ಅಭ್ಯಾಸ ಆಗಿದೆ ಫ್ರೆಂಡ್ಸ್. ಎಲ್ಲಿ ಹೋದರೂ ಕೂಡ ಲೈಮ್ ಸೋಡಾ, ಮತ್ತು ಯಾವ ಜ್ಯೂಸ್ ಕುಡಿಯೋಕ್ಕೆ ಸಹ ಇಷ್ಟ ಆಗೋದಿಲ್ಲ. ಇಲ್ಲಾಂದರೆ ಪೈನಾಪಲ್ ಕುಡಿತೇನೆ, ಅದು ಕೂಡ ಒಳ್ಳೆ ಇರ್ತದೆ. ಇವಾಗ ಆಯಿತು, ಇನ್ನು ನೆಕ್ಸ್ಟ್ ಅದು ಜ್ಯೂಸ್ಗೆ ವೆಯ್ಟ್ ಮಾಡ್ತಿದ್ದೆ. ಜ್ಯೂಸ್ ಕುಡಿದು ಇನ್ನು ಹೊರಡೋದು. ರೀಚ್ ಆಗುವಾಗ ಆಗುತ್ತೆ 8 o'clock ಹತ್ತಿರ ಆಗುತ್ತೆ. ಇಲ್ಲಿಂದ ನಮ್ಮ ಮನೆಗೆ 4 hours ಜರ್ನಿ ಉಂಟು ಫ್ರೆಂಡ್ಸ್. 4 hours ಎಷ್ಟು ಕಷ್ಟ ಆಗ್ತದೆ, ಬಟ್ ಇವಾಗ ಅಭ್ಯಾಸ ಆಗಿದೆ. ಫೇವ್ರೆಟ್ ಲೈಮ್ ಸೋಡಾ ಹಾಗೆ ಆರೆಂಜ್ ಜ್ಯೂಸ್. ಇಲ್ಲಿ ಇನ್ನೊಬ್ಳಿದ್ದಾಳೆ, ಅವಳದು ಕೂಡ ಮಗಳು ಆರೆಂಜ್ ಜ್ಯೂಸ್ ಇಲ್ಲಿಡು. ಆರೆಂಜ್ ಜ್ಯೂಸ್ ಓಕೆ. ಹಾಗೆ ಇವನಿಗೆ ಆರೆಂಜ್ ಜ್ಯೂಸ್ ಬೇಡಂತೆ, ಈಗ ಲೈಮ್ ಸೋಡಾ ಬೇಕಂತೆ. ಯಾವುದು ಬೇಕು ನಿಮಗೆ? ಲೈಮ್ ಸೋಡಾ. ಓಕೆ, ಲೈಮ್ ಸೋಡಾ ಕುರಿತು ಹಾಫ್ ನಿಂಗೆ ಕೊಡ್ತೇನೆ, ಓಕೆನಾ? ಲೆಟ್ಸ್ ಗೋ. ಫ್ರೆಂಡ್ಸ್ ನೋಡಿ, ರೋಡ್ ಸೈಡಲ್ಲಿ ಉಂಟು ರಸಪಾಕ. ಹಾಗೆ ಗಾಯ್ಸ್ ಎಲ್ಲಾನು ಟೀ, ಸ್ನ್ಯಾಕ್ಸ್, ಮಸಾಲೆ ದೋಸೆ ಎಲ್ಲಾನು ತಿಂದು ಇವಾಗ ನಾವು ಹೊರಡ್ತಾ ಇದ್ದೀವಿ. ನಮಾಜ್ ಮಾಡಲಿಕ್ಕೆ ಹೋದ್ರು ಫ್ರೆಂಡ್ಸ್. ಮಗ್ರಿಬ್ ಬಾಂಗ್ ಆಗ್ಲಿಕ್ಕೆ ಆಯಿತು. ಸೊ ಹಾಗೆ ಇಲ್ಲೊಂದು ಮಸೀದಿ ಇತ್ತು. ಸೊ ಹಾಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇವನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಮಾಜ್ ಮಾಡಲಿಕ್ಕೆ, ಬ್ಯಾಡ್ ಬಾಯ್ ಫ್ರೆಂಡ್ಸ್. ಹಾಗೆ ನಾವು ಇಲ್ಲಿ ಗಾಡಿ ನಿಲ್ಲಿಸಿದ್ವಿ, ಯಾಕಂತ ಹೇಳಿದರೆ ಮಗ್ರಿಬ್ ಬಾಂಗ್ ಆಗಲಿಕ್ಕೆ ಟೈಮ್ ಆಯ್ತಲ್ಲ. ಸೊ ಹಾಗೆ ಅವ್ರು ಮಸೀದಿ ಹೋಗಿ ಬರ್ತೇನೆ ಅಂತ ಹೇಳಿದರು. ಸ್ಟಾರ್ಟ್ ಆಯಿತು ಫ್ರೆಂಡ್ಸ್, ಶೆಕೆ ಸ್ಟಾರ್ಟ್ ಆಯಿತು. ಮಡಿಕೇರಿಯಲ್ಲಿ ಆಲ್ಮೋಸ್ಟ್ ಎಷ್ಟು ಶೆಕೆ ಇತ್ತು ಅಂತ ಹೇಳಿದರೆ ತುಂಬಾ ಶೆಕೆ ಇತ್ತು. ಮಡಿಕೇರಿಯಲ್ಲಿ ತುಂಬಾ ಶೆಕೆ ಇತ್ತು ಫ್ರೆಂಡ್ಸ್. ಇಲ್ಲಿ ಇವಾಗ ಇಲ್ಲಿಯೇ ಸ್ಟಾರ್ಟ್ ಆಗಿದೆ ಶೆಕೆ. ಇನ್ನು ಮ್ಯಾಂಗ್ಳೂರಲ್ಲಿ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಆದರೂ ಕೂಡ ಎಷ್ಟೇ ಶೆಕೆ ಇರಲಿ ಫ್ರೆಂಡ್ಸ್, ನಮ್ಮ ಊರಲ್ವಾ, ಎಷ್ಟೇ ಶೆಕೆ ಆದರೂ ಎಷ್ಟೇ ಏನಾದರೂ ನಮಗೆ ಖುಷಿನೇ ಅಲ್ಲಿ ಹೋಗೋದು. ಏದುಂಡು ಕುಲ್ಫಿಂಡ ಫ್ರೆಂಡ್ಸ್. ನನ್ನ ಫೇವ್ರೆಟ್ ಡಾಲಿ ತಗೊಂಡೆ. ಡಾಲಿ ಮೆಲ್ಟ್ ಆಗಿ ಒಂಥರ ಆಗಿದೆ. ಇಲ್ಲಿ ನನ್ನ ಮಗಳು ಇದು ತಗೊಂಡ್ಲು. ಅವರಿಬ್ಬರಲ್ಲಿ ತಿಂತಾ ಇದ್ದಾರೆ. ತಿನ್ನು ಪೋ, ಡೋರ್ ಇಟ್ಟು ಪೋಮ, ಲೈಟ್ ಬಂದು ಉಂಟು. ಪಾಪ ಕುತ್ಕೊಳ್ಳಿಕ್ಕೆ ಪ್ಲೇಸ್ ಮಾಡಿ ಕೊಡ್ಬೋದು. ಗಾಡಿಯಲ್ಲಿ ಗಲೀಜು ಮಾಡ್ತಾರಂತೇಳಿ ಬೇಡ ನೀವು ಬೇಡ. ಹಾಗೆ ಗಾಯ್ಸ್ ಫೈನಲಿ ನಾವು ಮ್ಯಾಂಗ್ಳೂರ್ಗೆ ರೀಚ್ ಆದ್ವಿ. ಇವಾಗ ಇನ್ನು ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ. ಮ್ಯಾಂಗ್ಳೂರಿಂದ ನಮ್ಮ ಮನೆಗೆ ಅಂದರೆ ನಮ್ಮ ಊರಿಗೆ 45 minutes ಉಂಟು. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೇವೆ. ಹಾಗೆ ನಮ್ಮ ಊರಿನಿಗೆ ಕೂಡ ರೀಚ್ ಆದ್ವಿ. ಊರಲ್ಲಿರುವ ಬೇಕರಿಯಲ್ಲಿ ಹೋಗಿ ಸ್ವಲ್ಪ ಬೇಕ್ರಿ ಐಟಮ್ಸ್ ಎಲ್ಲ ತೆಗೆಯುವ ಅಂತ ಹೇಳಿ ಮನೆಗೆ ತೊಗೊಂಡೋಗ್ಬೇಕು. ಸ್ವೀಟ್ಸ್ ಎಲ್ಲ ಮಕ್ಕಳಿದ್ದಾರೆ. ಸೊ ಹಾಗಾಗಿ ಎಲ್ಲ ತೊಗೊಂಡು ನಾವು ಮನೆಗೆ ಹೋದ್ವಿ. ಅಲ್ಲಿ ನಮಗೆ ಬಿಸಿ ಬಿಸಿಯಾದ ಮೂಡೆ, ಚಿಕನ್ ಕರಿ ಎಲ್ಲ ಮಾಡಿದರು. ಸೊ ಇವತ್ತಿನ ವ್ಲಾಗ್ ಎಲ್ಲಿಗೆ ಏನು ಮಾಡ್ತೀನಿ. ಬಾಯ್.